ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಪಂಚದಲ್ಲಿರುವ ಎಲ್ಲ ಧರ್ಮಗಳಿಗೆ ಹೋಲಿಸಿದರೆ ಸನಾತನ ಧರ್ಮವಾದ ಹಿಂದೂ ಧರ್ಮವನ್ನ ಅತ್ಯಂತ ಹಳೆಯ ಧರ್ಮವೆಂದು ಕರೆಯಲಾಗುತ್ತೆ. ಹಿಂದೂ ಧರ್ಮವನ್ನ ಹೊರತುಪಡಿಸಿ ಬೇರಾವ ಧರ್ಮವು ಅಸ್ತಿತ್ವದಲ್ಲಿರಲಿಲ್ಲ ಎನ್ನುವ ಅನೇಕ ಪುರಾವೆಗಳು ನಮಗೆ ನೋಡಲು ಸಿಗ್ತವೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಹಿಂದೂ ಧರ್ಮವು ಸುಮಾರು 90,000 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿದೆ. ಕ್ರಿಸ್ತಪೂರ್ವ 9057ರಲ್ಲಿ ಸ್ವಯಂಭೂಮನು, ಕ್ರಿಸ್ತಪೂರ್ವ 6673ರಲ್ಲಿ ವೈವಸ್ವತಮನು ಹಿಂದೂ ಧರ್ಮದಲ್ಲಿ ಮೊದಲಿಗರಾಗಿದ್ದರು. ಪುರಾಣದ ಪ್ರಕಾರ ಭಗವಾನ್ ಶ್ರೀರಾಮನ ಜನ್ಮವನ್ನ ಕ್ರಿಸ್ತಪೂರ್ವ 5114 ಎಂದು ಹೇಳಲಾಗುತ್ತೆ ಮತ್ತು ಶ್ರೀಕೃಷ್ಣನ ಜನ್ಮವನ್ನ ಕ್ರಿಸ್ತಪೂರ್ವ 3112 ಎಂದು ಹೇಳಲಾಗುತ್ತೆ. ಪ್ರಸ್ತುತ ಸಂಶೋಧಕರ ಪ್ರಕಾರ ಹಿಂದೂ ಧರ್ಮವನ್ನ 12ರಿಂದ 15,000 ವರ್ಷಗಳಷ್ಟು ಹಳೆಯದೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಸುಮಾರು 24,000ಗಳಷ್ಟು ಹಳೆಯದು ಎಂಬುದು ತಿಳಿದುಬಂದಿದೆ. ವೇದಗಳ ಪ್ರಕಾರ ಹಿಂದೂ ಧರ್ಮದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಾಯುಗ ಮತ್ತು ಕಲಿಯುಗ ಎಂಬ 4 ಯುಗಗಳ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಈ ಸತ್ಯಯುಗದಲ್ಲಿ ಸುಮಾರು 17,28,000 ವರ್ಷಗಳು, ತ್ರೇತಾಯುಗದಲ್ಲಿ ಸುಮಾರು 12,96,000 ವರ್ಷಗಳು, ದ್ವಾಪರಾಯುಗದಲ್ಲಿ 8,64,000 ವರ್ಷಗಳು ಮತ್ತು ಕಲಿಯುಗದಲ್ಲಿ ಸುಮಾರು 4,32,000 ವರ್ಷಗಳು ಇವೆ ಎಂದು ಹೇಳಲಾಗುತ್ತೆ. ಭಗವಾನ್ ರಾಮನು ತ್ರೇತಾಯುಗದಲ್ಲಿ ಜನಿಸಿ ಧರ್ಮವನ್ನ ಕಾಪಾಡಿದ್ರೆ, ಶ್ರೀಕೃಷ್ಣ ದ್ವಾಪರಾಯುಗದಲ್ಲಿ ಧರ್ಮ ಸ್ಥಾಪಕನಾದ. ವಿದ್ವಾಂಸರು ಹೇಳುವಂತೆ ಕಲಿಯುಗ 4,32,000 ಮಾನವ ವರ್ಷಗಳನ್ನು ಹೊಂದಿದ್ದು, ಇದರಲ್ಲಿ ಕೆಲವೇ 1000 ವರ್ಷಗಳನ್ನು ಮಾತ್ರ ನಾವು ಕಳೆದಿದ್ದೇವೆ. ಇನ್ನು ಅನೇಕ ವರ್ಷಗಳು ಮುಗಿದ ಮೇಲೆ ಈ ಕಲಿಯುಗ ಅಂತ್ಯವಾಗಿ ಮತ್ತೆ ಧರ್ಮ ಸಂಸ್ಥಾಪನವಾಗಿ ಸತ್ಯಯುಗ ಪ್ರಾರಂಭವಾಗುತ್ತೆ ಎಂಬುದು ನಮ್ಮ ನಂಬಿಕೆ. ಇಂತಹ 4 ಯುಗಗಳ ಬಗ್ಗೆ ಇವತ್ತಿಗೂ ಸತ್ಯಕತೆ ನುಡಿಯುತ್ತಾ ಅದೊಂದು ಶಿವ ದೇವಾಲಯ ಇವತ್ತಿಗೂ ನಮಗೆ ಎಚ್ಚರಿಕೆಯ ಗಂಟೆಯಾಗಿ ನಿಂತಿದೆ. ಈ ದೇಗುಲದ ವಿಶೇಷತೆ ಏನಂದ್ರೆ, ಇದು 4 ಯುಗಗಳ ಪ್ರತೀಕವಾಗಿ ನಿಂತಿದ್ದು, ಇಲ್ಲಿರೋ ಕಂಬಗಳು ಯುಗಗಳ ಚಕ್ರವನ್ನ ಹೇಳ್ತಾವೆ. ಅಷ್ಟಕ್ಕೂ ಯಾವುದು ಆ ಶಿವ ದೇವಾಲಯ, ಅದು ಎಲ್ಲಿದೆ, ಅದರ ವಿಶೇಷತೆಗಳೇನು ಅಂತ ಇಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತದಲ್ಲಿ ಅನೇಕ ಪುರಾತನ ಮತ್ತು ನಿಗೂಢ ದೇವಾಲಯಗಳಿವೆ. ಅವುಗಳು ತಮ್ಮ ವಿಶಿಷ್ಟ ರಹಸ್ಯಗಳಿಂದಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿವೆ. ಭಾರತದ ಮಹಾರಾಷ್ಟ್ರದಲ್ಲಿರುವ ಆ ಒಂದು ದೇವಾಲಯವು ತನ್ನ ವಿಶಿಷ್ಟ ಮತ್ತು ರಹಸ್ಯಗಳಿಂದಲೇ ಭಕ್ತರನ್ನ ಸೆಳೆತಿದೆ. ಅದು ಪ್ರಪಂಚದ ಅಂತ್ಯವನ್ನು ಕೂಡ ಸೂಚಿಸುತ್ತೆ. ಆ ದೇಗುಲದ ಹೆಸರು ಕೇದಾರೇಶ್ವರ ಗುಹಾ ದೇವಾಲಯ. ಈ ದೇವಾಲಯವು ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯ ಹರಿಶ್ಚಂದ್ರಗಢ ಎಂಬ ಬೆಟ್ಟದ ಕೋಟೆಯಲ್ಲಿದೆ. ಸಹ್ಯಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ಈ ದೇವಾಲಯವು ಅಲೌಕಿಕ ಸೌಂದರ್ಯದ ಜೊತೆಗೆ ತನ್ನ ರಹಸ್ಯಗಳಿಂದ ಸಾವಿರಾರು ವರ್ಷಗಳಿಂದ ಜನರನ್ನ ಆಕರ್ಷಿಸುತ್ತಿದೆ. ಕೇದಾರೇಶ್ವರ ಗುಹಾ ದೇವಾಲಯವು ಇತರ ದೇವಾಲಯಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಹರಿಶ್ಚಂದ್ರ ಬೆಟ್ಟಗಳ ದುರ್ಗಮ ರಸ್ತೆಗಳನ್ನು ದಾಟಿದ ನಂತರ ಸಿಗುವ ಮಹಾದೇವನ ದರ್ಶನ ನಿಜಕ್ಕೂ ವಿಚಿತ್ರ ಮತ್ತು ವಿಭಿನ್ನ ಅನುಭವವನ್ನು ನೀಡುತ್ತೆ. ಇನ್ನು ಈ ದೇವಾಲಯದ ರಚನೆಯು ಅತ್ಯಂತ ನಿಗೂಢವಾಗಿದೆ. ಯಾವುದೇ ದೇಗುಲವಿರಲಿ, ಕಟ್ಟಡವಿರಲಿ, ಅದು ನಿಲ್ಲಲು 4 ಕಂಬಗಳು ಮಿನಿಮಮ್ ಅಂದ್ರೂ ಬೇಕೇ ಬೇಕು. ಅಂದ್ರೆ ಒಂದು ಕುರ್ಚಿ ಸ್ಥಿರವಾಗಿರಲು 4 ಕಾಲುಗಳು ಬೇಕು ಎಂದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಒಂದು ಕುರ್ಚಿ ಕೇವಲ ಒಂದು ಕಾಲಿನ ಮೇಲೆ ನಿಂತಿದ್ರೆ ಊಹಿಸಿ ನೋಡಿ, ಅದು ಸಾಧ್ಯನಾ? ಆದರೆ ಹಲವು ವರ್ಷಗಳಿಂದ ಈ ದೇವಾಲಯದಲ್ಲಿ ಇದೇ ಪವಾಡ ನಡೀತಿದೆ. ಈ ಪವಾಡ ಸದೃಶ ದೇವಾಲಯವು ಕೇವಲ ಒಂದು ಕಂಬದ ಮೇಲೆ ಸಾವಿರಾರು ವರ್ಷಗಳಿಂದ ನಿಂತಿದೆ. ಯಾಕಂದ್ರೆ ಇದಕ್ಕಿದ್ದ 4 ಕಂಬಗಳಲ್ಲಿ 3 ಕಂಬಗಳು ಬಿದ್ದು ಹೋಗಿದ್ದು, ಉಳಿದದ್ದು ಕೇವಲ ಒಂದು ಕಂಬ ಮಾತ್ರ. ಇದರ ಅರ್ಥ ಸನಾತನ ಧರ್ಮದ 4 ಯುಗಗಳ ಪೈಕಿ ಈಗಾಗಲೇ 3 ಯುಗಗಳು ಅಂತ್ಯವಾಗಿದ್ದು, ಇನ್ನೊಂದು ಕಂಬ ಬಿದ್ದ ದಿನ ಕಲಿಯುಗ ಕೂಡ ಅಂತ್ಯವಾಗುತ್ತೆ ಅಂತ ಇಲ್ಲಿನ ಸ್ಥಳ ಪುರಾಣಗಳು ಹೇಳ್ತಾವೆ. ನಂಬಿಕೆಗಳ ಪ್ರಕಾರ ಸಾಮಾನ್ಯ ಕಟ್ಟಡಗಳಂತೆ ಈ ದೇವಾಲಯವು ಆರಂಭದಲ್ಲಿ 4 ಕಂಬಗಳನ್ನು ಹೊಂದಿತ್ತು. ಈ 4 ಸ್ತಂಭಗಳು 4 ಯುಗಗಳನ್ನು ಪ್ರತಿನಿಧಿಸಿದ್ವು: ಸತ್ಯಯುಗ, ತ್ರೇತಾಯುಗ, ದ್ವಾಪರಾಯುಗ ಮತ್ತು ಕಲಿಯುಗ. ಯುಗಗಳು ಅಂತ್ಯಗೊಂಡಂತೆ ಅವುಗಳಿಗೆ ಸಂಬಂಧಿಸಿದ ಒಂದೊಂದೇ ಕಂಬ ತನ್ನಿಂದ ತಾನೇ ಕುಸಿದು ಬೀಳಲು ಶುರು ಮಾಡಿದ್ವಂತೆ. ಈಗ ಕಲಿಯುಗವನ್ನ ಪ್ರತಿನಿಧಿಸುವ ಕಂಬ ನಿಂತಿದ್ದು, ಈ ಯುಗದ ಅಂತ್ಯದ ನಂತರ ಈ ಕೊನೆಯ ಕಂಬವು ಬೀಳಲಿದೆ ಎಂದು ನಂಬಲಾಗಿದೆ. ಈ ದೇವಾಲಯವನ್ನ 6ನೇ ಶತಮಾನದಲ್ಲಿ ಕಲಚೂರಿ ರಾಜವಂಶದವರು ನಿರ್ಮಿಸಿದ್ರು ಎಂದು ಹೇಳಲಾಗುತ್ತೆ. ಆದರೆ ಕೋಟೆಯ ಗುಹೆಗಳು 11ನೇ ಶತಮಾನದಲ್ಲಿ ಬೆಳಕಿಗೆ ಬಂದವು.
ಪ್ರಾಚೀನ ಗ್ರಂಥಗಳಾದ ಮತ್ಸ್ಯ ಪುರಾಣ, ಅಗ್ನಿ ಪುರಾಣ ಮತ್ತು ಸ್ಕಾಂದ ಪುರಾಣಗಳಲ್ಲಿ ಈ ಪವಿತ್ರ ಸ್ಥಳವನ್ನ ಹಲವು ಬಾರಿ ಉಲ್ಲೇಖಿಸಲಾಗಿದೆ. ಈ ದೇವಾಲಯವು ಹರಿಶ್ಚಂದ್ರೇಶ್ವರನಿಗೆ ಸಮರ್ಪಿತವಾಗಿದೆ ಮತ್ತು ಹೇಮಡಪಂಥಿ ವಾಸ್ತು ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಯಾವುದೇ ಗಾರೆ ಬಳಸದೆ ಕಪ್ಪು ಕಲ್ಲು ಮತ್ತು ಸುಣ್ಣವನ್ನ ಸಂಯೋಜಿಸುವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಏಕಶಿಲೆಯಿಂದ ಕೆತ್ತಿದ ಈ ದೇವಾಲಯವು ಕೆಲವು ಅದ್ಭುತವಾದ ಶಿಲ್ಪಗಳನ್ನು ಹೊಂದಿದೆ. ದೇವನಾಗರಿಯಲ್ಲಿ ರಿಷಿ ಚಾಂಗ್ದೇವ್ ಸ್ಥಾಪಿಸಿದ ಶಾಸನವನ್ನು ಕೂಡ ಈ ದೇಗುಲ ಹೊಂದಿದೆ. ಹರಿಶ್ಚಂದ್ರೇಶ್ವರ ದೇವಸ್ಥಾನ ಮತ್ತು ಕೇದಾರೇಶ್ವರ ಗುಹೆಯಲ್ಲಿರುವ ಕೆತ್ತನೆಗಳು ಕೋಟೆಯು ಮಧ್ಯಕಾಲೀನ ಅವಧಿಗೆ ಸೇರಿದೆ ಅಂತ ಹೇಳಲಾಗುತ್ತೆ. ಇನ್ನು ಕಡಿದಾದ ಗುಹೆಯ ಮಧ್ಯೆ ಒಂದು ಶಿವಲಿಂಗವಿದೆ. ಶಿವಲಿಂಗದ ಮೇಲೆ ಬೃಹತ್ ಬಂಡೆ ಇದೆ. ವಾಸ್ತವವಾಗಿ ಈ ದೇವಾಲಯದಲ್ಲಿ 4 ಕಂಬಗಳು ಗೋಚರಿಸುತ್ತವೆ. ಅಂದ್ರೆ ಒಂದು ಪಿಲ್ಲರ್ ಮಾತ್ರ ನೆಲಕ್ಕೆ ಸಂಪರ್ಕ ಹೊಂದಿದ್ದು ಉಳಿದವು ಈಗಾಗಲೇ ಬಿದ್ದು ಹೋಗಿವೆ. ದೇವಾಲಯದ ಈ ಕಂಬಗಳು 4 ಯುಗಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ. ಸದ್ಯ ಈ ಮಂದಿರ ಒಂದು ಕಂಬದ ಮೇಲೆ ನಿಂತಿದೆ. ಕೊನೆಯ ಕಂಬ ಕೂಡ ಬಿದ್ದು ಹೋದರೆ ಜಗತ್ತು ನಾಶವಾಗುತ್ತೆ ಎಂದು ನಂಬಲಾಗಿದೆ. ಇದಲ್ಲದೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಈ ಕಂಬಗಳು ತಮ್ಮ ಎತ್ತರವನ್ನ ಬದಲಾಯಿಸುತ್ತಲೇ ಇರುತ್ತವೆ ಎಂಬ ನಂಬಿಕೆಯೂ ಇದೆ. ಈ ದೇವಾಲಯವು ಪವಾಡ ಸ್ತಂಭಗಳನ್ನು ಹೊಂದಿದ್ರೂ ಇಲ್ಲಿರುವ ಶಿವಲಿಂಗವು ನೈಸರ್ಗಿಕವಾಗಿ ರೂಪುಗೊಂಡಿದೆ. ಈ ದೇವಾಲಯವನ್ನ ಕೋಟೆಯೊಳಗೆ ಸುಮಾರು 4671 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ದೇವಾಲಯದ ಸಮೀಪದಲ್ಲಿ 3 ಗುಹೆಗಳಿವೆ ಮತ್ತು ಬಲಗುಹೆಯಲ್ಲಿ 5 ಅಡಿ ಶಿವಲಿಂಗವಿದೆ. ಈ ದೇವಾಲಯದ ಮಧ್ಯದಲ್ಲಿ ಒಂದು ಜಲಾಶಯವಿದೆ. ಈ ಹೊಂಡದಲ್ಲಿ ವರ್ಷವಿಡೀ ನೀರಿರುತ್ತೆ. ಅಚ್ಚರಿಯ ವಿಷಯವೆಂದರೆ ಈ ಕೊಳದ ನೀರು ಬೇಸಿಗೆಯಲ್ಲಿ ತುಂಬಾ ತಂಪಾಗಿರುತ್ತೆ ಮತ್ತು ಚಳಿಗಾಲದಲ್ಲಿ ಬಿಸಿಯಾಗಿರುತ್ತೆ. ಇಲ್ಲಿ ಸ್ನಾನ ಮಾಡುವುದು ಆಧ್ಯಾತ್ಮಿಕವಾಗಿ ಬಹಳ ಮುಖ್ಯ ಅಂತ ಭಕ್ತರು ನಂಬುತ್ತಾರೆ. ಇನ್ನು ಬೇಸಿಗೆಯಲ್ಲಿಯೂ ಇಲ್ಲಿನ ನೀರು ಮಂಜುಗಡ್ಡೆಯಂತೆ ತಣ್ಣಗೆ ಮತ್ತು ಚಳಿಗಾಲದಲ್ಲಿ ಬೆಚ್ಚಗಿನ ನೀರಾಗಿ ಬದಲಾಗುತ್ತೆ. ಯಾಕಂದ್ರೆ ಪ್ರತಿ ಕಾಸ್ಮಿಕ್ ಯುಗ ಮುಂದುವರೆದಂತೆ ಕಂಬಗಳು ಕೂಡ ತಮ್ಮ ಎತ್ತರ ಬದಲಾಯಿಸಿದ್ವಂತೆ. ಹೀಗಾಗಿ ಶಿವಲಿಂಗದ ಸುತ್ತಲಿನ ನೀರಿನ ತಾಪಮಾನದಲ್ಲೂ ಬದಲಾವಣೆಯಾಗುತ್ತದಂತೆ. ಇನ್ನು ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ಮತ್ತು ದುಃಖಗಳಿಂದ ಮುಕ್ತಿ ಸಿಗುತ್ತೆ ಎಂಬ ನಂಬಿಕೆಯೂ ಇದೆ. ಬೆಟ್ಟಗಳ ನಡುವೆ ನಿರ್ಮಾಣವಾಗಿರುವ ಈ ದೇವಾಲಯವನ್ನು ತಲುಪಲು ನೀವು ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಇದು ನಿಮಗೆ ಹೊಸ ಅನುಭವವನ್ನ ನೀಡುತ್ತೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ನಂಬಲಾಗಿದೆ. ಈ ಶಿವಲಿಂಗದ ದರ್ಶನ ಮಾಡಲು ಹೊಂಡದೊಳಗೆ ಇಳಿಬೇಕು. ಸುತ್ತಲೂ ಸದಾ ನೀರಿರುವ ಮಧ್ಯೆ ಒಂದು ಕಂಬದ ಮಧ್ಯೆ ಶಿವಲಿಂಗವಿದೆ. ಸೊಂಟದೆತ್ತರದ ನೀರಿನಲ್ಲಿ ನಡೆದುಕೊಂಡು ಹೋಗಿ ದರ್ಶನವನ್ನ ಪಡೆಯಬೇಕಾಗತ್ತೆ. ಇನ್ನು ಈ ಜಲಾಶಯ ದೇವಾಲಯದ ವಿಶಿಷ್ಟ ಮತ್ತು ಪೂಜನೀಯ ಮಹತ್ವವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಕೇದಾರೇಶ್ವರ ಗುಹೆ ದೇವಾಲಯ ಶಿವನ ಭಕ್ತರ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಯಾತ್ರಿಕರು ದೇವರ ಆಶೀರ್ವಾದವನ್ನ ಪಡೆಯಲು ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಭಾಗವಹಿಸಲು ದೇವಾಲಯಕ್ಕೆ ವರ್ಷದ ಅನೇಕ ದಿನಗಳಲ್ಲಿ ಭೇಟಿ ನೀಡುತ್ತಾರೆ. ಈ ದೇಗುಲ ಬೆಟ್ಟಗಳ ಮಧ್ಯೆ ಇರೋ ಕಾರಣ ಇಲ್ಲಿಗೆ ತಲುಪಲು ಚಾರಣದ ಮೂಲಕವೇ ಹೋಗಬೇಕು. ಕಲ್ಲಿನ ಹಾದಿಯನ್ನ ಈ ಟ್ರೆಕ್ಕಿಂಗ್ ಹೊಂದಿದ್ದು ಸಾಹಸ ಉತ್ಸಾಹಿಗಳಿಗೆ ಮತ್ತು ಚಾರಣಿಗರಿಗೆ ಹೇಳಿ ಮಾಡಿಸಿದ ಜಾಗ. ದೈಹಿಕ ಚಟುವಟಿಕೆಯೊಂದಿಗೆ ಆಧ್ಯಾತ್ಮಿಕ ಅನ್ವೇಷಣೆಯನ್ನು ಕೊಡುವ ಅತ್ಯದ್ಭುತವಾದ ದೇಗುಲ ಅಂದರೆ ತಪ್ಪಾಗಲಾರದು. ಈ ಬೆಟ್ಟಗಳು ಪಶ್ಚಿಮ ಘಟ್ಟಗಳಿಂದ ಆವೃತವಾಗಿದ್ದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಸುತ್ತಮುತ್ತಲಿನ ಹಸಿರು ಹೊನ್ನಿನ ವಿಹಂಗಮ ನೋಟ ನೋಡುಗರನ್ನ ಮೂಕ ವಿಸ್ಮಿತರಾಗಿಸುತ್ತೆ. ಇಲ್ಲಿನ ನೈಸರ್ಗಿಕ ಸೌಂದರ್ಯವು ಪ್ರವಾಸಿಗರಿಗೆ ಒಂದು ದಿವ್ಯ ಅನುಭೂತಿ ನೀಡುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಇಲ್ಲಿನ ಹರಿಶ್ಚಂದ್ರಗಡ ಕೋಟೆಯು ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಇದರಲ್ಲಿನ ಇನ್ನುಳಿದ ಪ್ರಾಚೀನ ದೇವಾಲಯಗಳು, ಗುಹೆಗಳು ಮತ್ತು ಇತರ ರಚನೆಗಳಿಂದ ಈ ಕೋಟೆ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ. ಈ ಪ್ರದೇಶದಲ್ಲಿ ಮಾನ್ಸೂನ್ ಮತ್ತು ಇತರ ರಚನೆಗಳಿಂದ ಈ ಕೋಟೆ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ. ಈ ಪ್ರದೇಶದಲ್ಲಿ ಮಾನ್ಸೂನ್ ಅವಧಿಯಲ್ಲಿ ಭಾರೀ ಮಳೆ ಬೀಳೋದ್ರಿಂದ ಕಡಿಮೆ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಈ ಅವಧಿಯಲ್ಲಿ ಟ್ರೆಕ್ಕಿಂಗ್ ಭಾರಿ ಸವಾಲಿನದ್ದಾಗಿರುತ್ತೆ. ಇನ್ನು ಮಹಾರಾಷ್ಟ್ರದ ಶ್ರೇಷ್ಠ ಸಂತರಲ್ಲಿ ಒಬ್ಬರಾದ ಚಾಂಗ್ದೇವ್ ಇಲ್ಲಿಯೇ ಉಳಿದುಕೊಂಡಿದ್ರು. 14ನೇ ಶತಮಾನದಲ್ಲಿ ತತ್ವಸಾರ ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದಿದ್ರು. ಇದಿಷ್ಟು ಮಹಾರಾಷ್ಟ್ರದ ಅಹಮದನಗರ ಜಿಲ್ಲೆಯಲ್ಲಿರುವ ಕೇದಾರೇಶ್ವರ ಗುಹಾ ದೇವಾಲಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.